ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 30, ಪುಟ ಸಂಖ್ಯೆ 182. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆಶ್ರಮದ ಸುತ್ತಲಿನ ಜಾಗವು ಚಿಕ್ಕದಾಗಿತ್ತು. ಅದರ ಸುತ್ತಲೂ ದಟ್ಟ ಅರಣ್ಯವಿತ್ತು. ಅಲ್ಲಿ ಹಲವಾರು ಬಗೆಯ ಬೃಹತ್ ವೃಕ್ಷಗಳಿದ್ದವು. ಹಾಗೆಯೇ ಹಲವಾರು ಬಗೆಯ ಗಿಡಮೂಲಿಕೆಗಳು ಬೆಳೆದುಕೊಂಡಿದ್ದವು. ಅದರಲ್ಲಿ ಒಂದು ಹೊಸ ಬಗೆಯ ಗಿಡಮೂಲಿಕೆ ಇತ್ತು. ಅದನ್ನು ಉರಿಸಿದಾಗ ತುಂಬ ಸಮಯದವರೆಗೆ ಮೊಂಬತ್ತಿಯ ಹಾಗೆ ಉರಿಯುವಂತಹ ಗುಣವನ್ನು ಹೊಂದಿತ್ತು. ರಾತ್ರಿ ಹೊತ್ತು ನಡೆಯುವ ದಾರಿಯನ್ನು ತೋರಿಸಲು ಈ ಗಿಡಗಳು ಉಪಕಾರಿಯಾಗಿದ್ದವು. ನಾವು ಕತ್ತಲಿನಲ್ಲಿ ನಡೆಯಲು ಇದನ್ನು ಟಾರ್ಚ್ನಂತೆ ಬಳಸುತ್ತಿದ್ದೆವು. ಆ ಅರಣ್ಯದಲ್ಲಿ ರಾತ್ರಿ ಸಮಯದಲ್ಲಿ ಬಹಳಷ್ಟು ಮಿಂಚು ಹುಳಗಳು ಇರುತ್ತಿದ್ದವು. ಕೆಲವೊಮ್ಮೆ ನಮ್ಮ ಕುಟೀರವನ್ನು ಎಷ್ಟು ಆವರಿಸಿ ಬಿಡುತ್ತಿದ್ದವೆಂದರೆ ನಾವು ಚಂದ್ರನ ಬೆಳಕಿನಡಿಯಲ್ಲಿ ಮಲಗಿದ್ದೆವೋ ಎಂಬಂತೆ ಅನಿಸುತ್ತಿತ್ತು. ಆ ಮಿಂಚು ಹುಳಗಳು ಗಾತ್ರದಲ್ಲಿ ಸುಮಾರಾಗಿ ದೊಡ್ಡದಿದ್ದು, ಅಂತಹ 7 ಅಥವಾ 8 ಹುಳಗಳು ಒಟ್ಟಾದಾಗ ನೈಟ್ ಲ್ಯಾಂಪ್ನಂತೆ ಪ್ರಕಾಶವಾಗಿ ಬೆಳಕು ಚೆಲ್ಲುತ್ತಿದ್ದವು. ರಾತ್ರಿಯಾದಾಗ ಮಾತ್ರ ಅವುಗಳನ್ನು ನೋಡಬಹುದಾಗಿತ್ತು. ಕತ್ತಲಲ್ಲಿ ಅವುಗಳ ಪ್ರಕಾಶವನ್ನು ನೀಡುತ್ತಿದ್ದವು. ಆ ಬೆಳಕಿನಲ್ಲಿ ಅವುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವುಗಳ ಜೀವಿತ ಕಾಲ ಕಡಿಮೆಯಾದರೂ ಆ ಮಿಂಚು ಹುಳಗಳು ತಮ್ಮ ಜೀವಿತ ಸಮಯದಲ್ಲಿ ಬೆಳಕನ್ನು ಕೊಡುತ್ತಿದ್ದವು. ಇದೇ ಪ್ರಕಾರವಾಗಿ ಕಪ್ಪು ದುಂಬಿಯ ಕಂಬಳಿ ಹುಳಗಳು ಬೆಳಕನ್ನು ಸೂಸುತ್ತಿದ್ದವು. ಆ ಕಂಬಳಿ ಹುಳುಗಳು ಕಲ್ಲನ್ನು ಅಥವಾ ಮರಗಳನ್ನು ಏರಿದಾಗ ಕತ್ತಲಲ್ಲಿ ಅವುಗಳು ಬೆಳಕನ್ನು ಸೂಸುವುದರಿಂದ ಸ್ಪಷ್ಟವಾಗಿ ಕಾಣಲು ಸಿಗುತ್ತಿದ್ದವು. ಅವುಗಳು ಕುಟೀರದೊಳಗೆ ನುಗ್ಗುತ್ತಿರಲಿಲ್ಲ. ಯಾವಾಗಲೂ ಹೊರಗೆ ಅರಣ್ಯದಲ್ಲೇ ಜೀವಿಸುತ್ತಿದ್ದವು. ಗುರುದೇವರು ಹೆಚ್ಚಿನ ಸಮಯವನ್ನು ಧ್ಯಾನ ಹಾಗೂ ಹವನಗಳಲ್ಲಿ ಕಳೆಯುತ್ತಿದ್ದರು. ಅವರು ಮಂತ್ರಗಳ ವಿಷಯದಲ್ಲಿ ಅಪ್ರತಿಮ ಜ್ಞಾನಿಯಾಗಿದ್ದರು. ಆ ದಿನ ಸಂಜೆಯ ದೃಶ್ಯ ರಮಣೀಯವಾಗಿತ್ತು. ಅವರು ತಮ್ಮ ಹವನ ಮುಗಿದ ನಂತರ ನನ್ನನ್ನು ಬೆಟ್ಟದ ತುದಿಗೆ ಕರೆದುಕೊಂಡು ಹೋಗುತ್ತಿದ್ದರು. ನನಗೂ ಆ ಸ್ಥಳ ಪ್ರಿಯವೆನಿಸುತ್ತಿತ್ತು. ಅಲ್ಲಿ ಅವರೊಂದಿಗೆ ಬಿಡುವಿನಲ್ಲಿ ಮಾತನಾಡಲು ಅವಕಾಶ ಸಿಗುತ್ತಿತ್ತು. ಅವರು ಮಾತನಾಡುತ್ತಿದ್ದರೆ ಚೈತನ್ಯ ಹರಿದು ಅವರ ಕಣ್ಣುಗಳಿಂದ ಹೊರಹೊಮ್ಮುತ್ತಿದ್ದಂತೆ ಅನಿಸುತ್ತಿತ್ತು. ಅವರು ಕಣ್ಣುಗಳನ್ನು ಮುಚ್ಚಿಕೊಂಡಾಗಲೆಲ್ಲ ನಾನು ಕೂಡ ಎಲ್ಲೋ ನನ್ನೊಳಗೆ ಹೋದಂತೆ ಭಾಸವಾಗುತ್ತಿತ್ತು. ಪ್ರತಿದಿನವೂ ಹೊಸ ಹೊಸ ಸಂದೇಶಗಳಿಂದ ಕೂಡಿದ ಸಂವಹನ ಅವರದ್ದಾಗಿತ್ತು. ಒಂದು ದಿನ ನಾನು ಆ ಬೆಟ್ಟದ ಮೇಲೆ ಕುಳಿತಿದ್ದಾಗ ಅವರು ಮಾತನಾಡಲಾರಂಭಿಸಿದರು. ಅದು ಆಕಾಶವಾಣಿ ಹರಿದು ಬಂದಂತೆ ಕೇಳಿಸಿತು. ಪ್ರತಿ ಶಿಷ್ಯನು ಪಡೆಯುವ ಅನುಭೂತಿಯು ಗುರು ಅನುಗ್ರಹದ ಮೂಲಕವೇ ಆಗುತ್ತದೆ. ಸದ್ಗುರುವಿನ ಜನ್ಮ ವಿಶೇಷವಾಗಿ ಆ ಶಿಷ್ಯನಿಗಾಗಿ ಆಗುವಂತಹದ್ದು. ಹಾಗೆಯೇ ಆ ಶಿಷ್ಯನ ಜನ್ಮವು ಆ ಗುರುವಿಗೋಸ್ಕರವೇ ಆಗಿರುತ್ತದೆ. ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿ ಇರುತ್ತಾರೆ. ಇವರಿಬ್ಬರು ಪ್ರಕೃತಿಯ ಚಕ್ರದಲ್ಲಿ ಬಂಧಿತರಾಗಿರುತ್ತಾರೆ. ಗುರುವು ಶಿಷ್ಯನಿಗೆ ಆತ್ಮಜ್ಞಾನದ ಅನುಭೂತಿ ನೀಡಿ ಶಿಷ್ಯನಿಗೆ ಯಾವುದೇ ಉಪಕಾರ ಮಾಡುವುದಿಲ್ಲ. ಹಾಗೆಯೇ ಶಿಷ್ಯನು ಗುರುವಿನಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಯಾವುದೇ ನೆರವಿಗೆ ಕಟ್ಟು ಬೀಳುವುದಿಲ್ಲ. ಇಬ್ಬರು ಪ್ರತಿ ಚಕ್ರದ 2 ಕೊನೆಗಳಿದ್ದ ಹಾಗೆ. ಅದರಲ್ಲಿ ಯಾವುದೇ ಕೊನೆ ದೊಡ್ಡದೂ ಅಲ್ಲ, ಚಿಕ್ಕದೂ ಅಲ್ಲ. ಇಬ್ಬರು ಅವರವರ ಸ್ಥಾನದಲ್ಲಿ ಶ್ರೇಷ್ಠರಾಗಿರುತ್ತಾರೆ. ಇದಕ್ಕೆ ಸರಿಯಾದ ಉದಾಹರಣೆ ಎಂದರೆ ತಾಯಿಯ ಸ್ತನದಿಂದ ಹರಿದು ಬರುವ ಹಾಲು. ಆ ಹಾಲು ಅವಳ ಮಗುವಿಗಾಗಿಯೇ ಇರುತ್ತದೆ. ಮಗು ಆ ಹಾಲನ್ನು ಸ್ವೀಕರಿಸಿ ತಾಯಿಗೆ ತೃಪ್ತಿಯನ್ನು ಕೊಡುತ್ತದೆ.
ಒಂದು ವೇಳೆ ಆ ಮಗು ತಾಯಿಯ ಹಾಲನ್ನು ಕುಡಿಯಲು ನಿರಾಕರಿಸಿದರೆ ತಾಯಿಯು ತೊಂದರೆಗೆ ಒಳಗಾಗುತ್ತಾಳೆ. ಗುರು ಶಿಷ್ಯರ ಸಂಬಂಧ ತಾಯಿ ಮಗುವಿನ ಸಂಬಂಧದ ರೀತಿಯಲ್ಲೇ ಇರುತ್ತದೆ. ಒಮ್ಮೆ ಈ ಸಂಬಂಧ ಸ್ಥಾಪಿತಗೊಂಡು ಶಿಷ್ಯನು ಆತ್ಮಜ್ಞಾನವನ್ನು ಗ್ರಹಣ ಮಾಡಿಕೊಳ್ಳದಿದ್ದರೆ ಗುರುವಿಗೆ ತೊಂದರೆ ಉಂಟಾಗುತ್ತದೆ. ಹಾಗಾಗಿ ಒಬ್ಬ ಗುರುವು ತನ್ನ ಜೀವನವಿಡೀ ಒಬ್ಬ ಯೋಗ್ಯ ಶಿಷ್ಯನಿಗಾಗಿ ಹುಡುಕಾಟ ನಡೆಸುತ್ತಲೇ ಇರುತ್ತಾನೆ. ಒಬ್ಬ ಗುರು ಎಷ್ಟೇ ಆತ್ಮಜ್ಞಾನವನ್ನು ಪಡೆದಿದ್ದರೂ ತನ್ನ ಶಿಷ್ಯನಿಗೆ ಆ ಜ್ಞಾನವನ್ನು ಪಡೆಯುವಂತೆ ಎಷ್ಟು ಮನವೊಲಿಸಿದರೂ ಅವನಿಗೆ ಅದನ್ನು ನೀಡಬೇಕೆಂಬ ಮಹದಾಸೆ ಇಟ್ಟುಕೊಂಡರೂ ಎಲ್ಲಿಯವರೆಗೆ ಆ ಶಿಷ್ಯನು ಅದನ್ನು ಪಡೆಯಬೇಕೆಂಬ ಹಂಬಲ ಇಟ್ಟುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಆ ವಿದ್ಯೆ ಅರ್ಥಹೀನವಾಗಿ ಗುರು ಅಸಹಾಯಕನಾಗಿ ಬಿಡುತ್ತಾನೆ. ಗುರುವಿಗೆ ಅದನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಇದು ಗುರುವಿಗೆ ಸಮಸ್ಯೆಯಾಗಿ ಬಿಡುತ್ತದೆ. ಗುರುವು ಸಂಕಷ್ಟಕ್ಕೊಳಗಾಗುತ್ತಾನೆ. ಒಂದು ಸಂದರ್ಭದಲ್ಲಿ ಒಬ್ಬನಿಗೆ 2 ಕೈಗಳಿಂದ ಮಾತ್ರ ಚಪ್ಪಾಳೆ ಹೊಡೆಯಲು ಸಾಧ್ಯ. ಒಂದು ಕೈಯಿಂದ ಚಪ್ಪಾಳೆ ಹೊಡೆಯುವ ಪ್ರಕ್ರಿಯೆಯನ್ನು ಇಲ್ಲಿವರೆಗೆ ಯಾರೂ ಕೈಗೊಂಡಿಲ್ಲ. ಗುರುವು ಆಧ್ಯಾತ್ಮಿಕ ಕಾರ್ಯವಿಧಾನವನ್ನು ಪ್ರಾರಂಭಿಸಿದರೆ ಶಿಷ್ಯನು ಆ ಪ್ರಕ್ರಿಯೆಯನ್ನು ಸಮಾಪ್ತಿಗೊಳಿಸುತ್ತಾನೆ. ಅದು ಹೀಗೆ: ತಾಯಿಯು ಗೋಧಿಯನ್ನು ಅರೆದು ಪುಡಿ ಮಾಡಿ ನಾದಿದ ಹಿಟ್ಟನ್ನು ತಯಾರಿಸಿ ಅದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ತೆಗೆದು ಲಟ್ಟಣಿಗೆಯಿಂದ ಚಪಾತಿಗಳನ್ನು ಲಟ್ಟಿಸಿ ಬಾಣಲೆಗೆ ಹಾಕಿ ಚೆನ್ನಾಗಿ ಕಾಯಿಸಿ ಕೈಯನ್ನು ಕೆಲವೊಮ್ಮೆ ಸುಟ್ಟುಕೊಳ್ಳುವ ಅಪಾಯಕ್ಕೆ ಒಡ್ಡಿ ಬಿಸಿಯಾದ ಬಾಣಲೆಯಿಂದ ರೊಟ್ಟಿಯನ್ನು ತೆಗೆದು ಸಣ್ಣ ಸಣ್ಣ ಚೂರುಗಳನ್ನಾಗಿ ಬಿಡಿಸಿ ಸ್ವಲ್ಪ ತರಕಾರಿಯನ್ನು ಅದರೊಂದಿಗೆ ಬೆರೆಸಿ ಆ ತುತ್ತನ್ನು ಪುತ್ರನ ಬಾಯಿಗೆ ಉಣಿಸುವ ಹಾಗೆ ಅವಳು ಮಾಡುವ ಕಾರ್ಯವನ್ನು ಮುಗಿಸಿ ಇನ್ನು ತನ್ನ ಮಗನು ಮುಂದಿನ ಕಾರ್ಯವಾದ ಅಗಿದು ನುಂಗುವುದನ್ನು ಸಂಪನ್ನಗೊಳಿಸಬಹುದೆಂದು ಭರವಸೆ ಇಟ್ಟು ಮಾಡುತ್ತಾಳೆ. ಈ ರೀತಿಯಾಗಿ ಆಶಿಸಬಹುದೇ ಹೊರತು ಅದನ್ನು ಮಾಡಲು ಅವಳಿಗೆ ಸಾಧ್ಯವಿಲ್ಲ. ಇದು ಮಗನ ಕರ್ತವ್ಯವಾದ ಕಾರಣ ಅವನೇ ಮಾಡಬೇಕು. ಈಗ ಆ ಮಗನು ಅದನ್ನು ಉಣ್ಣಲು ನಿರಾಕರಿಸುತ್ತಾ ಅದನ್ನು ತುಕ್ ಎಂದು ಉಗುಳಿದರೆ ಆ ಬಡಪಾಯಿ ತಾಯಿ ಏನು ತಾನೇ ಮಾಡಲು ಸಾಧ್ಯ? ತಾಯಿ ಎಷ್ಟೇ ದೊಡ್ಡ ಕಾರ್ಯವನ್ನು ಮಾಡಲಿ, ಆಕೆ ಎಷ್ಟೇ ಕಷ್ಟಪಟ್ಟು ದುಡಿಯಲಿ, ಆ ಕಾರ್ಯವನ್ನು ಪೂರ್ಣಗೊಳಿಸಲು ಮಗನಿಗೆ ಅದು ಅವಶ್ಯವಿಲ್ಲದಿದ್ದರೂ ಮಗನನ್ನೇ ಅವಲಂಬಿಸಿದೆ. ಗುರು ಶಿಷ್ಯರ ಪ್ರಕರಣವು ಇದೇ ರೀತಿಯದ್ದಾಗಿದೆ. ಪ್ರಪ್ರಥಮವಾಗಿ ಗುರು ಶಿಷ್ಯನಿಗೆ ಆತ್ಮಜ್ಞಾನ ನೀಡುವ ಪ್ರಕ್ರಿಯೆಯು ನೋಡುವಷ್ಟು ಸರಳವಾಗಿರುವುದಿಲ್ಲ. ಅದನ್ನು ಪಡೆದುಕೊಳ್ಳುವ ಪ್ರಕ್ರಿಯೆಯು ಕಾಣುವಷ್ಟು ಸುಲಭವಾಗಿರುವುದಿಲ್ಲ. ಅದನ್ನು ಪಡೆದುಕೊಳ್ಳುವ ಪ್ರಕ್ರಿಯೆ ಸಾಧಾರಣವಾಗಿರಬಹುದು, ಆದರೆ ನೀಡುವ ಕಾರ್ಯ ತುಂಬ ಜಟಿಲವಾದದ್ದು. ಗುರುವು ಸರಳವಾಗಿ ಅದನ್ನು ಶಿಷ್ಯನಿಗೆ ನೀಡುವಾಗ ಆ ಶಿಷ್ಯನಿಗೆ ಅದರಲ್ಲಿ ಒಳಗೊಂಡಿರುವ ಜಟಿಲ ಪ್ರಕ್ರಿಯೆ ಅರ್ಥವಾಗುವುದಿಲ್ಲ. ಇದೇ ಅವರಿಬ್ಬರ ನಡುವೆ ಇರುವ ಒಂದು ವ್ಯತ್ಯಾಸ. ಪ್ರತಿ ಶಿಷ್ಯನು ಈ ರೀತಿಯಾಗಿಯೇ ಗ್ರಹಣ ಮಾಡಿಕೊಳ್ಳುತ್ತಾನೆ. ಆದರೆ ಮುಂದೊಮ್ಮೆ ಗುರುವಾಗಿ ಇದೇ ರೀತಿಯಾಗಿ ಆ ಜ್ಞಾನವನ್ನು ತನ್ನ ಶಿಷ್ಯನಿಗೆ ನೀಡುತ್ತಾನೆ. ಇಂತಹ ಒಂದು ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಇರುವ ಮುಖ್ಯವಾದ ತೊಡಕೆಂದರೆ ಶರೀರ. ಈ ಶರೀರವು ಯಾವ ತಾಯಿ ತಂದೆಯರಿಂದ ಪ್ರಾಪ್ತವಾಯಿತು, ಆ ಭ್ರೂಣವು ಗರ್ಭದಲ್ಲೇ ಇದ್ದಾಗ ಅಲ್ಲಿ ಏನು ಸಂಸ್ಕಾರ ಉಂಟಾಯಿತು, ಯಾವ ಮೌಲ್ಯ ಹಾಗೂ ನೀತಿ ತತ್ವವನ್ನು ಆ ಪಿಂಡ ಅವರಿಂದ ಗ್ರಹಿಸಿದೆ ಎಂಬ ವಿಷಯಗಳಿಗೆ ಬಹಳ ಮಹತ್ವವಿದೆ. ಆ ಭ್ರೂಣದ ಮೇಲೆ ಮಾತಾಪಿತೃಗಳ ಆಲೋಚನೆಗಳು ಯಾವ ರೀತಿಯ ಪರಿಣಾಮ ಬೀರಿವೆ ಎಂಬುದು ಬಾಧಕವಾಗಬಹುದು, ಸಹಾಯಕ ಸಿದ್ಧಿಯಾಗಿಯೂ ಮಾರ್ಪಾಡಾಗಬಹುದು. ಯಾಕೆಂದರೆ ಶರೀರವು ಈ ಎಲ್ಲ ಪ್ರಕ್ರಿಯೆಯಿಂದ ಕೂಡಿರುವಂತಹದ್ದು. ಅಂತಹ ಒಂದು ಆತ್ಮ ಅಂತರ್ಜ್ಞಾನವನ್ನು ಪಡೆಯಲು ಇಚ್ಛಿಸಲೂಬಹುದು. ಆದರೆ ವಿಧಿ ಪ್ರಕಾರ ಆ ಆತ್ಮವು ಯಾವ ಸಂಕಷ್ಟಗಳನ್ನು ಅನುಭವಿಸಬೇಕೋ, ಯಾವ ಭೋಗವನ್ನು ಭೋಗಿಸಬೇಕು, ಅವುಗಳನ್ನು ಅನುಭವಿಸುವವರೆಗೆ ಅದರ ಪಥ ತೆರೆದುಕೊಳ್ಳುವುದಿಲ್ಲ. ಶರೀರದ ಭೋಗಗಳಿಂದಾಗಿ ಆತ್ಮಜ್ಞಾನವನ್ನು ಹೀರಿಕೊಳ್ಳುವ ಸಾಮರ್ಥ್ಯವು ಶರೀರದಲ್ಲಿ ಕುಗ್ಗಿರುತ್ತದೆ. ಇನ್ನೊಂದೆಡೆ ಆತ್ಮವು ಸಾಧಕನಿಗೆ ತನ್ನ ಉತ್ತಮ ಸ್ಥಿತಿಯನ್ನು, ಆ ಸ್ಥಿತಿಯಿಂದಾಗಿ ಏನು ಬಹುಮೂಲ್ಯವಾದುದನ್ನು ಪಡೆಯಲಿದೆ ಎಂಬುದನ್ನು ಅವನಿಗೆ ಅರಿವು ಮೂಡಿಸುತ್ತಲೇ ಇರುತ್ತದೆ.
ಇಂತಹ ಅರಿವಿನಿಂದಾಗಿ ಅವನು ಶಾರೀರಿಕ ಮಟ್ಟ ಹಾಗೂ ಶರೀರ ಸಂಬಂಧದ ಅನುಭವಗಳಿಂದ ಮೇಲೇರುತ್ತಾನೆ. ಆಗ ಆತ್ಮವು ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತದೆ. ಹೀಗೆ ಆತ್ಮವು ಆ ಸಾಧಕನಿಗೆ ಅವನು ಪಡೆಯಲಿರುವ ಬಹುಮೂಲ್ಯ ಕೊಡುಗೆಯ ಬಗ್ಗೆ ಅರಿವು ಮೂಡಿಸುವಲ್ಲಿ ಸಫಲವಾದಾಗ ಆತ್ಮಜ್ಞಾನ ಪಡೆಯುವ ಘಟನೆ ಘಟಿಸುತ್ತದೆ. ಕೆಲವೊಮ್ಮೆ ಆತ್ಮಜ್ಞಾನದ ಮಹತ್ವವನ್ನು ತಿಳಿದುಕೊಳ್ಳುವ ಮುಂಚೆಯೇ ಯಾವುದಾದರೂ ಪರಿಸ್ಥಿತಿಗೊಳಗಾಗಿ ಸಾಧಕನು ಆತ್ಮಜ್ಞಾನವನ್ನು ಗ್ರಹಣ ಮಾಡಿಕೊಂಡರೆ ಆ ಅನುಭೂತಿಯನ್ನು ಪಡೆದುಕೊಂಡ ಮೇಲೆ ಸಾಧಕನು ಜೀವನದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗಬಹುದು. ಸಮಸ್ಯೆಗಳು ಒಂದರ ನಂತರ ಒಂದರಂತೆ ಬರುತ್ತಲೇ ಇರಬಹುದು. ಎಲ್ಲ ಕಷ್ಟಗಳು ಒಮ್ಮೆಲೆ ಬರಬಹುದು. ಸಮಸ್ಯೆಗಳು ಬಿರುಗಾಳಿಯಂತೆ ಅವನ ಮೇಲೆ ಎರಗಬಹುದು. ಹಾಗೇಕೆ ಆಗುತ್ತದೆಂದರೆ ಅವನು ಜೀವನದ ಅವಧಿಯಲ್ಲಿ ಕಾಲಕಾಲಕ್ಕೆ ಅನುಭವಿಸಬೇಕಾದ ಎಲ್ಲ ಸಮಸ್ಯೆಗಳನ್ನು ಒಮ್ಮೆಲೆ ಅನುಭವಿಸುವ ವಿಧಿ ಅವನದ್ದಾಗುತ್ತದೆ. ಅಂದರೆ ಒಮ್ಮೆ ಅವನ ಆತ್ಮವು ವಿಶ್ವಚೇತನದೊಂದಿಗೆ ವಿಲೀನಗೊಂಡರೆ ಅವನಿಗೆ ಅನುಭವಿಸಲು ಏನು ಉಳಿದಿರಬಾರದು. ಹೀಗೆ ಅವನು ಇಡೀ ಬಾಳಿನಲ್ಲಿ ಅನುಭವಿಸಬೇಕಾದ ಎಲ್ಲ ಸಂದಿಗ್ಧ ತೊಂದರೆಗಳಿಗೆ ಒಮ್ಮಿಂದೊಮ್ಮೆ ಒಳಗಾಗುತ್ತಾನೆ. ಆನಂತರ ಅವನ ಜೀವನದಲ್ಲಿ ಯಾವುದೇ ತೊಡಕುಗಳಿಲ್ಲದೆ ಎಲ್ಲವೂ ಶಾಂತವಾಗಿರುತ್ತದೆ. ಒಂದು ದೃಷ್ಟಿಕೋನದಿಂದ ನೋಡಿದರೆ ಇದು ಒಳ್ಳೆಯದೇ. ಯೌವನದಲ್ಲಿ ದೇಹದಲ್ಲಿ ಹೆಚ್ಚು ಪ್ರಾಣಶಕ್ತಿ ಇರುವಾಗಲೇ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಅದು ಪಕ್ವಗೊಂಡರೆ ಮುಪ್ಪಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಸುಲಭವಾಗಿ ಜೀವನ ನಡೆಸುತ್ತಾ ಇರಬಹುದು. ಮುಪ್ಪು ಆವರಿಸುವಾಗ ಶರೀರವು ಕ್ಷೀಣವಾಗತೊಡಗುವುದರಿಂದ ಇಂತಹ ಒಂದು ಪ್ರಕ್ರಿಯೆ ಶರೀರದ ಪ್ರಾಯಕ್ಕೆ ಅನುಸಾರವಾಗಿ ನಡೆದಲ್ಲಿ ಅದು ಔಚಿತ್ಯವೆನಿಸುವುದು. ಶರೀರವು ಕ್ಷೀಣಿಸಬಹುದು, ದೇಹವು ಮುಪ್ಪಾಗಬಹುದು. ಆದರೆ ಒಬ್ಬನ ಇಂದ್ರಿಯ ಸುಖಭೋಗದ ತವಕಕ್ಕೆ ಮುಪ್ಪಿಲ್ಲ. ಯೌವನ ಅವಸ್ಥೆಯಲ್ಲಿರುವ ವ್ಯಕ್ತಿ ಹಾಗೂ ಮುದಿಪ್ರಾಯದ ವ್ಯಕ್ತಿಯ ಲೈಂಗಿಕ ಪ್ರಚೋದನೆ ಒಂದೇ ರೀತಿಯದ್ದಾಗಿರುತ್ತದೆ. ಕಾಮಾತುರದ ಸಮಸ್ಯೆಯು ಶರೀರದ ಸಮಸ್ಯೆಗಿಂತಲೂ ಜಟಿಲವಾಗಿರುತ್ತದೆ. ಕಾಮದ ತವಕ ಉಂಟಾದಾಗ ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಬ್ಬ ತಾನು ಮುದಿಯಾಗಿದ್ದೇನೆ, ಪ್ರಾಯವು ಮುಂದೆ ಹೋಗಿರುವುದರಿಂದ ನನಗೆ ಇದಕ್ಕೆ ಬೇಕಾದ ಸಾಮರ್ಥ್ಯವಿಲ್ಲವೆಂದು ಯೋಚಿಸುವುದಿಲ್ಲ. ಶರೀರ ಅದನ್ನು ಸಹಿಸಲು ಸಾಧ್ಯವಿಲ್ಲದಿದ್ದರೂ ಕಾಮಾತುರವು ಸಾಕಷ್ಟು ಪ್ರಬಲವಾಗಿರುತ್ತದೆ. ಆತ್ಮಜ್ಞಾನ ಪ್ರಾಪ್ತಿಯಾಗುವ ಅವಧಿಯಲ್ಲಂತೂ ಈ ಕಾಮುಕತೆ ಒಂದು ಗಂಭೀರ ಸಮಸ್ಯೆಯಾಗಿ ಎದ್ದು ಕಾಡುತ್ತದೆ. ಹಾಗಾಗಿ ಒಬ್ಬ ಇದನ್ನು ಮೀರಿ ಆಚೆ ಹೋಗದೆ ಮುಂದಿನ ಪಥದಲ್ಲಿ ಸಾಗಲು ಸಾಧ್ಯವಿಲ್ಲ. ಎರಡನೆಯದಾಗಿ ಸಾಕಷ್ಟು ಜನರು ತಮ್ಮ ಆ ಕಾಮ ಬಯಕೆಯನ್ನು ದಮನಗೊಳಿಸಿ ಮುಂದೆ ಸಾಗುತ್ತಿರುತ್ತಾರೆ. ಆದರೆ ಅದಕ್ಕೆ ಪೂರಕವಾದ ಪರಿಸ್ಥಿತಿ ಎದುರಾದಾಗ ಆ ಬಯಕೆ ಮಗದೊಮ್ಮೆ ಮೇಲೇರಿ ಕಾಡತೊಡಗುತ್ತದೆ. ಇದೇಕೆ ಆಗುತ್ತದೆ ಎಂದರೆ ಅದರ ಮೂಲ ಬೇರುಗಳು ಒಳಗೆ ಇರುತ್ತದೆ. ಅದು ಮೊದಲಿಗೆ ಬೆಳೆಯುವುದಿಲ್ಲ, ಏಕೆಂದರೆ ಬೆಳೆಯಲು ಬೇಕಾದ ನೀರು ಸಿಕ್ಕಿರುವುದಿಲ್ಲ. ಅದಕ್ಕೆ ನೀರು ಸಿಕ್ಕಿದ ಕ್ಷಣವೇ ಅದು ಪುನಃ ವಿಕಸಿತಗೊಳ್ಳುತ್ತದೆ. ಹಾಗಾಗಿ ಆ ಬಯಕೆಯನ್ನು ದಮನ ಮಾಡುವುದು ಸರಿಯಲ್ಲ. ಅದನ್ನು ದಮನಗೊಳಿಸಲು ಒಬ್ಬನು ಸಾಕಷ್ಟು ಚಿತ್ತಶಕ್ತಿಯನ್ನು ನಷ್ಟ ಮಾಡಿಕೊಳ್ಳುತ್ತಾನೆ. ಮೂರನೆಯದಾಗಿ ಆ ಲೈಂಗಿಕ ತವಕ ಪುನಃ ಮೇಲೆದ್ದು ಬರುವ ಅಪಾಯವಿದೆ. ಆ ಹವಣಿಕೆ ಮರಳಿ ಬರುವ ಭಯವಲ್ಲದೆ ಅದು ಯಾವ ಸಮಯವಾದರೂ ಮತ್ತೆ ಮತ್ತೆ ಬರುವ ಸೂಚನೆ ಇರುವುದರಿಂದ ನಿಗ್ರಹಿಸುವುದು ಅಷ್ಟು ಯೋಗ್ಯವಲ್ಲ ಎಂದು ಕಾಣುತ್ತದೆ. ಉದಾಹರಣೆಗೆ ಒಬ್ಬ ಸಾಧು ತನ್ನ ಸಂಪೂರ್ಣ ಜೀವನವನ್ನು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಂಡು ತನ್ನ ಕಾಮದ ಪ್ರಚೋದನೆಯನ್ನು ಪ್ರಕಟಿಸದೆ ನಿಗ್ರಹಿಸುತ್ತಾ ಬಂದಿದ್ದಾನೆಂದು ಊಹಿಸಿಕೊಂಡಾಗ ಅಂಥ ಒಬ್ಬ ಸಾಧು ಮುದಿಯಾದಾಗ ಒಂದು ಅವಕಾಶ ಸಿಕ್ಕಾಗ 16 ವರ್ಷದ ಕನ್ಯೆಯನ್ನು ಅತ್ಯಾಚಾರ ಮಾಡಬಹುದು. ಇದರ ಅರ್ಥ ಇಷ್ಟೊಂದು ವರ್ಷಗಳಲ್ಲಿ ಅವನು ತನ್ನ ಕಾಮಾತುರವನ್ನು ಬಲಾತ್ಕಾರವಾಗಿ ದಮನ ಮಾಡುತ್ತಾ ಬಂದ ಕಾರಣ ಅವನ ಇಳಿವಯಸ್ಸಿನಲ್ಲಿ ಆ ಬಯಕೆ ವಿಕೃತ ರೂಪದಲ್ಲಿ ಹೊರಗೆ ಬಂದಿರಬಹುದು. ಹಾಗೆಯೇ ನಾವು ಕಾಮಮೋಹ ಅಥವಾ ಇನ್ನಾವುದೇ ಬಯಕೆಯನ್ನು ಒತ್ತಿಡುವ ಆ ಸಂದರ್ಭದಲ್ಲಿ ಅದು ಚಿಕ್ಕದಾಗಿರಬಹುದು. ಆದರೆ ಅದು ಮುಂದೆ ಹೊರಬಂದಾಗ ಅದು ಸಾಕಷ್ಟು ರಭಸದಿಂದ ಹೊರಹೊಮ್ಮುತ್ತದೆ.
ಎಷ್ಟೋ ವರ್ಷಗಳಿಂದ ಅದನ್ನು ನಿಗ್ರಹಿಸಿ ಅಡಗಿಸಿದ ಪರಿಣಾಮ ಅದರ ಒತ್ತಡ ಹೆಚ್ಚಾಗಿ ಅತೀವವಾಗಿ ತೀವ್ರತೆಯನ್ನು ಪಡೆಯಲು ಕಾರಣವಾಗುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.